ನಮ್ಮ ಚಾನಲ್ನ ವೀಕ್ಷಕರೆಲ್ಲರಿಗೂ ಮೊದಲನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತಿಂದ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ಸಂಜೆ 6 ಗಂಟೆಗೆ ವಿಡಿಯೋಸ್ ಬರುತ್ತೆ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನೆಲ್ಲ ನೋಡಿ. ನಮ್ಮ ಚಾನಲ್ ಹೆಸರು ಬಂದು ಜಯ ನಾಗೇಂದ್ರ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅಮ್ಮ, ಈ ಮಹಾಶಿವರಾತ್ರಿ ಅಂದ್ರೆ ಏನು? ಯಾಕೆ ಎಲ್ರು ಆಚರಿಸ್ತಾರೆ? ಯಾಕೆ ಅಂದ್ರೆ ಒಂದಿನ ಸಮುದ್ರಕ್ಕೆ ಭಯಾನಕ ವಿಷ ಬಂದ್ ಸೇರ್ಕೊಂತು. ಆ ವಿಷ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ ಇಡೀ ಜಗತ್ತನ್ನೇ ನಾಶ ಮಾಡುವಷ್ಟು ಸ್ಟ್ರಾಂಗ್ ಆಗಿತ್ತು. ಆಗ ಎಲ್ರು ಓಡಿ ಶಿವನ ಹತ್ರ ಬಂದ್ರು. ಆಗ ಶಿವ ಏನ್ ಮಾಡ್ದ ಅಂದ್ರೆ ಆ ವಿಷನ ಕುಡ್ದ್ಬಿಟ್ಟ. ಅದಕ್ಕೆ ಅವನ್ ಕಂಠ ನೀಲಿ ಬಣ್ಣಕ್ಕೆ ಟರ್ನ್ ಆಯ್ತು. ಅದಕ್ಕೆ ಅವನನ್ನ ನೀಲಕಂಠ ಅಂತ ಕರೀತಾರೆ. ಎಲ್ರೂ ಆ ದಿನ ಜಾಗರಣೆ ಮಾಡ್ತಾರೆ, ಶಿವನ್ ಪೂಜೆ ಮಾಡ್ತಾರೆ. ಅದಕ್ಕೆ ಅದನ್ನ ಮಹಾಶಿವರಾತ್ರಿ ಅಂತ ಕರೀತಾರೆ. ವಿದ್ಯಾರಂಭಂ ಕರಿಷ್ಯಾಮಿ ಗೈಸ್, ಏನ್ ಗೊತ್ತಾ, ನಮ್ಮ ಚಿನ್ನಿವಾದು ಪೂಜೆ ರೂಟೀನ್ ಡೈಲಿ ಹೀಗೆ ಇರುತ್ತೆ. ಅವಳು ಕಲ್ತಿರೋ ಶ್ಲೋಕಗಳನ್ನೆಲ್ಲ ಹೇಳಿ ಮುಗಿಸೋವರೆಗೂ ಗಾಂಧಿ ಕಡ್ಡಿ ಬರೋದು ನಿಲ್ಸೋದೇ ಇಲ್ಲ. ಸುಮಾರು ಒಂದು 10 ರಿಂದ 15 ಶ್ಲೋಕಗಳನ್ನ ಕಲ್ತಿದ್ದಾಳೆ. ಶಂಕರ ಪ್ರಾಣವಲ್ಲವೇ ಫ್ರೆಂಡ್ಸ್, ಮನೇಲಿ ಪೂಜೆ ಎಲ್ಲ ಮುಗೀತು. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ದೇವಸ್ಥಾನದಲ್ಲಿ ಶಿವಲಿಂಗ ಮತ್ತೆ ನಾಗರಿಕರಿಗೆಲ್ಲ ಪೂಜೆ ಮಾಡ್ಕೊಂಡು ಬರೋಣ. ಸಂಜೆ ಹೋಗೋಣ ಅಂದ್ರೆ ಫುಲ್ ರಶ್ ಆಗಿರುತ್ತೆ, ಹೋಗೋಕ್ಕಾಗಲ್ಲ. ಸೊ ಹಂಗಾಗಿ ಇವಾಗೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರೋಣ. ವಿಡಿಯೋಸ್ ಎಲ್ಲ ಮಾಡ್ಕೋಬೇಕು ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಹೋಗಿರ್ಬೇಕು ದೇವಸ್ಥಾನಕ್ಕೆ. ಇವಾಗ ಆಲ್ರೆಡಿ 6 ಗಂಟೆ ಆಗ್ಬಿಟ್ಟಿದೆ. ನೋಡೋಣ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಯಾಕೆಂದ್ರೆ ಹಬ್ಬ ಅಲ್ವಾ, ಎಲ್ಲರೂ ಪೂಜೆ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಸೊ ಹಂಗಾಗಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪೂಜೆ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತಲ್ಲ, ಹಂಗಾಗಿ ಎಲ್ರಿಗೂ ಪೂಜೆ ಮಾಡೋ ಅವಕಾಶ ಸಿಗಲಿ ಅಂತ ಹೇಳಿ ಇವತ್ತೆಲ್ಲ ವಿಡಿಯೋ ಮಾಡೋದಕ್ಕೆಲ್ಲ ಅವಕಾಶ ಕೊಡಲ್ಲ. ಬಟ್ ನೋಡ್ತೀನಿ, ಟ್ರೈ ಮಾಡ್ತೀನಿ. ಸ್ವಲ್ಪ ವಿಡಿಯೋಸ್ನ ಟ್ರೈ ಮಾಡ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಫ್ರೆಂಡ್ಸ್, ಇದೇ ದೇವಸ್ಥಾನ. ಬನ್ನಿ ಫಸ್ಟ್ ಶಿವಲಿಂಗಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ. चन्द्राग्निनेत्रं पवित्रं महागाढतिमिरान्तकं सौरगात्रं शंकराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं. ಫ್ರೆಂಡ್ಸ್, ಸ್ವಲ್ಪನೇ ವಿಡಿಯೋ ಮಾಡೋಕ್ಕಾಗಿದ್ದು, ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಜನ ನಿಂತಿರಲ್ವ, ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡ್ತಾ ಇರ್ತಾರೆ. ಶಿವಲಿಂಗ ಒಂದೇ ಇರೋ ಕಾರಣದಿಂದ ಸ್ವಲ್ಪನೇ ವಿಡಿಯೋ ಮಾಡೋಕ್ಕಾಗಿದ್ದು. ಫ್ರೆಂಡ್ಸ್, ಇಲ್ಲಿ ಆರಾಮಾಗಿ ಪೂಜೆ ಮುಗಿಸ್ಕೊಂಡ್ವಿ. ಯಾಕಂದರೆ ಇಲ್ಲೇನು ಅಷ್ಟೊಂದು ಜನ ರಶ್ ಇರಲಿಲ್ಲ. ಚೆನ್ನಾಗಿ ಪೂಜೆ ಮುಗಿಸ್ಕೊಂಡು ಶಿವನ ದರ್ಶನ ಮಾಡಿಕೊಂಡು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಅಲಂಕಾರ ಮಾಡ್ತಾ ಇದ್ದಾರೆ. ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.